ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅತ್ತಿಗೆ ಬಗ್ಗೆ ನನಗೆ ಅರ್ಥ ಆಗಿದ್ದು ಒಂದೇ, ಅವ್ರು ಈ ಹಟ್ಟಿ ಗೌರವನ ಮಣ್ಪಾಲಾಗೋಕ್ಕೆ ಬಿಡೋಕ್ಕಿಲ್ಲ. ಒಟ್ಟಿನಲ್ಲಿ ಅವರು ಈ ಹಟ್ಟಿಯವ್ರ ಗೌರವಕ್ಕೆ ಕಾವಲಾಗಿ ನಿಂತಿರ್ತಾರಪ್ಪ ಅಂತಾಳೆ ಕಣ್ಮಣಿ. ಮಾವಯ್ಯ, ಇವರಿಬ್ಬರು ಪಿರೂತಿ ಮಾಡ್ತವ್ರೆ ಅಂತ ನನಗೆ ಗೊತ್ತಾಗಿದ್ದ ದಿನವೇ ನಾನು ನಿಮ್ತಾವ ಹೇಳಬೇಕಿತ್ತು. ಆದರೆ ಪರಿಸ್ಥಿತಿ ಮತ್ತು ಹಟ್ಟಿಯವರೆಲ್ರಿಗೂ ನನ್ನ ಮೇಲಿದ್ದ ಕೋಪ ಬೇಸರದಿಂದ ನಾನು ಏನು ಹೇಳಿದ್ರು ಯಾರೂ ನಂಬ್ತಾ ಇರಲಿಲ್ಲ. ಅದಕ್ಕೆ ಇವರಿಬ್ಬರಿಗೂ ನಿಮ್ತಾವ ಮಾತಾಡಿ ಅಂತ ಹೇಳಿದೆ. ಆದರೆ ಇವರು ಹಿಂಗೆ ದುಡ್ಕಿ ಈ ಥರ ನಿರ್ಧಾರ ತಕ್ಕೋತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನನ್ನಿಂದ ತಪ್ಪಾಗದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತಾಳೆ ವಿದ್ಯಾ. ಕ್ಷಮೆ ಕೇಳಬೇಕಾಗಿರೋದು ನೀನಲ್ಲ ಕಣೆ. ನೀನೇನು ಅಂತ ಅರ್ಥ ಮಾಡ್ಕೊಳ್ಳದೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತವ್ರಲ್ಲ ಕಿಡಿಗೇಡಿಗಳು ಇವರು. ಇವತ್ತು ನಮ್ಮ ಹಟ್ಟಿ ಮಾನ ಮರ್ವಾದೆ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ನೀನು ಕಣೆ. ನೀನು ತಲೆ ತೆಗೆಸೋ ಅವಶ್ಯಕತೆ ಇಲ್ಲ, ಹೆಮ್ಮೆಯಿಂದ ತಲೆ ಎತ್ತಿ ನಡಿಬೇಕು ಅಂತಾರೆ ಅಜ್ಜಿ. ಮಾವಯ್ಯ, ಈಗ ನೀವು ಗೊತ್ತು ಮಾಡಿರೋ ಹುಡುಗನ ಬಗ್ಗೆ ಒಂದು ಮುಖ್ಯವಾದ ವಿಚಾರ ಹೇಳಬೇಕು. ನೀವೆಲ್ಲರೂ ತಿಳ್ಕೊಂಡಿರುವಂಗೆ ಅವನು ಅಂತ ವಿದ್ಯೆ ಹೇಳುವಾಗ, ಸಾಕು ವಿದ್ಯಾ, ನೀನು ಇನ್ನೇನು ಬೋಧನೆ ಮಾಡೋ ಅವಶ್ಯಕತೆ ಇಲ್ಲ. ಇವರಿಬ್ಬರು ಮದುವೆ ಆಗೋದನ್ನು ತಡೆದು ಇಲ್ಲಿ ಕರ್ಕೊಂಡು ಬಂದಿದ್ಯಾ ನೋಡು, ಅದಕ್ಕೆ ನಿನಗೆ ಪುಣ್ಯ ಬರಲಿ. ಇನ್ನು ನಿನಗೂ ಈ ಕುಟುಂಬಕ್ಕೂ ಸಂಬಂಧನೂ ಇಲ್ಲ. ಮಾತಾಡದೆ ಹೊಂಟೋದ್ರೆ ಎಲ್ರಿಗೂ ಮರ್ಯಾದೆ ಇಲ್ಲ. ಯಾವುದಾದ್ರೂ ಮೂಲೆಯಲ್ಲಿ ನಿಂತ್ಕೊಂಡು ಅಕ್ಷತೆ ಹಾಕಿ ಊಟ ಮಾಡಿಕೊಂಡು ಜಾಗ ಖಾಲಿ ಮಾಡಿದರೆ ತುಂಬ ಒಳ್ಳೆಯದು ಅಂತಾರೆ ಈಶ್ವರಿ. ಅಯ್ಯೋ, ಅದು ಹಾಗಲ್ಲ ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಸಂಬಂಧ ಇಲ್ಲದೆ ಇರೋ ವಿಷಯದಲ್ಲಿ ನೀನು ಯಾಕೆ ಮೂಗು ತೂರಿಸ್ಕೊಂಡು ಬರ್ತಿದ್ಯಾ ಅಂತ ಸಾವಿತ್ರಿಗೆ ಸನ್ನೆ ಮಾಡ್ತಾಳೆ ಈಶ್ವರಿ. ನೋಡೆ, ನೀನು ಮದುವೆ ನಿಲ್ಲಿಸಿ ಕರ್ಕೊಂಡು ಬಂದಿದ್ಯಾ ಅಂದ್ಬಿಟ್ಟು ನಿನ್ನ ಮಾತು ಕೇಳ್ತಾರೆ ಅಂತ ಅಂದ್ಕೊಂಬೇಡ ಅಲ್ವೇ. ಅದು ಹೆಂಗೆ ಒಬ್ಬ ಡ್ರೈವರ್ ಜೊತೆಗೆ ಕಣ್ಮಣಿನ ಮದುವೆ ಮಾಡ್ಸೋಕ್ಕೆ ನಮ್ಮಣ್ಣ ಒಪ್ಕೋತಾನೆ? ನಮ್ಮಣ್ಣ ಮಂತ್ರಿಯಾಗಿ ಈ ಡ್ರೈವರ್ ಅಳಿಯ ಅಂತ ಒಪ್ಕೋತಾನ ಅಂತಾಳೆ ಸಾವಿತ್ರಿ. ಆಗ ಗೋವಿಂದ ಬಂದು, ಮನೆ ಹಾಳು ನನ್ನ ಮಗನೇ, ಮಾಡೋದೆಲ್ಲ ಮಾಡಿಬಿಟ್ಟು ನೆಟ್ಟಗೆ ಇಲ್ಲಿಗೆ ಬಂದಿದ್ದೇನೋ ಅಂತ ರಾಖಿಗೆ ಬಾರಿಸ್ತಾನೆ. ಕಣ್ಮಣಿ ಅವನ್ನ ಹಿಡ್ಕೋತಾಳೆ. ಚಿಕ್ಕಪ್ಪ, ದಯವಿಟ್ಟು ಅವನಿಗೇನು ಮಾಡಬೇಡಿ, ಅವನೇನು ತಪ್ಪು ಮಾಡಿಲ್ಲ ಚಿಕ್ಕಪ್ಪ ಅಂತಾಳೆ ಕಣ್ಮಣಿ. ಹೌದು, ತಪ್ಪು ಅವನದಲ್ಲ, ನಿಂದು ಅಲ್ಲ. ಇಲ್ಲಿ ನಿಂತವಳು ನೋಡು, ಇವಳದ್ದು. ನಮ್ಮ ಮನೆ ಮಗಳನ್ನ ಕರ್ಕೊಂಡು ಹೋಗಿ ಇವನ ಜೊತೆ ಮದುವೆ ಮಾಡಿಸ್ಕೊಂಡು ಕರ್ಕೊಂಡು ಬಂದು ನಮ್ಮ ಮನೆಯವ್ರ ಮುಂದ್ಗಟ್ಟೆ ನಿಲ್ಲಿಸಿದ್ರವಳನ್ನು ಒಂದು ಗತಿ ಕಾಣಿಸೋದು ಬಿಟ್ಟು ಎಲ್ಲರೂ ಸುಮ್ಕೆ ನಿಂತಿದ್ದೀರಾ? ಮೊದಲು ಇವಳನ್ನ ಅಂತ ಗೋವಿಂದ ಹೊಡೆಯೋಕ್ಕೆ ಕೈ ಎತ್ತುತ್ತಾರೆ. ಆಗ ಅಜ್ಜಿ, ನಿಲ್ಲಿಸೋ, ನೀನು ತಿಳ್ಕೊಂಡಿರೋ ಹಾಗೆ ನಮ್ಮ ಕಣ್ಮಣಿಗೆ ಇನ್ನೂ ಮದುವೆ ಆಗಿಲ್ಲ. ವಿದ್ಯಾ ಹೋಗಿದ್ದು ಮದುವೆ ಮಾಡೋದಿಕ್ಕಲ್ಲ ಕಣ್ಲ, ಮದುವೆ ನಿಲ್ಲಿಸೋದಿಕ್ಕೆ ಅಂತಾರೆ ಈಶ್ವರಿ. ಅವ್ವ, ಏನು ಹೇಳ್ತವ್ರ ಬಿಡಿಸಿ ಹೇಳು ಅಂತಾರೆ ಗೋವಿಂದ. ಇವರು ಇಬ್ಬರನ್ನ ಕರ್ಕೊಂಡು ಬಂದುಬಿಟ್ಟು ಅವರಿಬ್ಬರಿಗೂ ಮದುವೆ ಮಾಡಿಸಿ ಅಂತ ವಾದ ಮಾಡ್ತಾವಳೆ ಅಂತಾರೆ ಈಶ್ವರಿ. ಆಗ ಗೋವಿಂದ ರಾಖಿ ಕಾಲರ್ ಪಟ್ಟಿನ ಹಿಡ್ಕೊಂಡು, ಏನೋ ನಮ್ಮನೆ ಚಪ್ಪಲಿ ಬಿಡೋ ಜಾಗದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋನು ನೀನು ನಮ್ಮನೆ ಹುಡುಗಿನ ಪ್ರೀತಿಸ್ತೀಯಾ ಅಂತ ಅವನ್ನ ಹೇಳ್ಕೊಂಡು ಹೊರಗೆ ಹೋಗ್ತಾರೆ. ಚಿಕ್ಕಪ್ಪ ಅಂತ ಕಣ್ಮಣಿನೂ ಓಡ್ತಾಳೆ. ಈಚೆ ರಾಖಿ ಕರ್ಕೊಂಡು ಬಂದು ತಳ್ತಾರೆ ಗೋವಿಂದ. ಚಿಕ್ಕಪ್ಪ ಅಂತಾಳೆ ಕಣ್ಮಣಿ. ಮರ್ಯಾದೆಯಿಂದ ಒಳಗಡೆ ಹೊರಟೋಗು, ಇಲ್ಲ ಅಂದರೆ ಅವನ್ನ ಇಲ್ಲೇ ತುಳಿದು ಸಾಯಿಸ್ಬಿಡ್ತೀನಿ, ಹೋಗು ಅಂತಾರೆ ಗೋವಿಂದ. ಕಣ್ಮಣಿ ಒಳಗೆ ಹೋಗ್ತಾಳೆ. ಅಪ್ಪಿ ತಪ್ಪಿ ಇನ್ನೊಂದು ಸಲ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಸಿಗ್ದು ತೋರಣ ಕಟ್ತೀನಿ, ಹೋಗೋ ಅಂತ ಗೋವಿಂದ ರಾಖಿಗೆ ಹೇಳ್ತಾರೆ. ರಾಖಿ ಅಲ್ಲಿಂದ ಕುಣ್ತಾ ಹೋಗ್ತಾನೆ. ಈಚೆ ಕಣ್ಮಣಿ ಒಳಗೆ ಬಂದು, ಇದಕ್ಕೋಸ್ಕರ ಕರ್ಕೊಂಡು ಬಂದ್ರ ಅತ್ತಿಗೆ, ಇವರೆಲ್ಲ ಹಿಂಗೆ ಆಡ್ತಾರೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರನೇ ಮದುವೆ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದು. ಇವರೆಲ್ಲ ಮನಸ್ಸಿರೋ ಮನುಷ್ಯರಲ್ಲ, ನರ ಮನುಷ್ಯರು. ಇವ್ರು ಯಾರಿಗೂ ಮನಸ್ಸಿಲ್ಲ. ನನ್ನ ಪ್ರೀತಿನೇ ಇವ್ರು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಎಷ್ಟು ಬಡ್ಕೊಂಡೆ ಆದರೂ ಅಲ್ಲಿಂದ ಕರ್ಕೊಂಡು ಬಂದ್ರಲ್ಲ ನೋಡಿ, ಇವಾಗ ನಮ್ಮಿಬ್ಬರನ್ನ ಒಂದು ಮಾಡ್ತೀನಿ ಅಂತ ನಂಬಿಕೆ ಮೇಲೆ ತಾನೇ ಬಂದಿದ್ದು. ನಮ್ಮಿಬ್ಬರನ್ನ ದೂರ ಮಾಡಿಬಿಟ್ರಲ್ಲ ಅತ್ತಿಗೆ, ದೂರ ಮಾಡಿಬಿಟ್ರಿ ಅಂತಾಳೆ ಕಣ್ಮಣಿ. ಈಚೆ ನವೀನ್, ಪುರೋಹಿತ್ರೆ ಒಂದು ನಿಮಿಷ ಇರಿ, ಬಂದೆ ಅಂತ ಅಲ್ಲಿಂದ ಕೆಳಗೆ ಬರ್ತಾನೆ. ಅಣ್ಣ, ನೀನು ಯಾಕಣ್ಣ ಮೌನವಾಗಿ ನಿಂತಿದ್ಯಾ? ನೀನಾದರೂ ಅರ್ಥ ಮಾಡ್ಕೊ ಅಣ್ಣ, ನನಗೆ ರಾಖಿ ಅಂದರೆ ಪ್ರಾಣ ಅಣ್ಣ ಅಂತಾಳೆ ಕಣ್ಮಣಿ. ಅಪ್ಪ, ಇಲ್ಲೇನು ನಡೀತಿದೆ ಅಂತಾನೆ ನವೀನ್. ರಾಖಿ ಇಲ್ಲದೆ ನಾನು ಬದುಕಕ್ಕಿಲ್ಲ ಅಣ್ಣ, ನನ್ನ ಪ್ರೀತಿ ಉಳಿಸ್ಕೊಡೋಣ ಅಂತಾಳೆ ಕಣ್ಮಣಿ. ಅಪ್ಪಯ್ಯ, ಕಣ್ಮಣಿ ಇಷ್ಟವೇ ನಮ್ಮಿಷ್ಟ ಅಲ್ವೇ? ಕಣ್ಮಣಿ ರಾಖಿನ ಇಷ್ಟಪಟ್ಟವಳೆ ಅಂತ ಅಂದಮೇಲೆ ಅಂತ ಭದ್ರ ಹೇಳುವಾಗ, ಭದ್ರ ಏನು ಆಗೈತ್ಲ ನಿನಗೆ? ಅವಳೇನು ಬುದ್ಧಿ ಇಲ್ಲದೆ ಮಾತಾಡ್ತಾವಳೆ ಅಂದರೆ ನೀನು ಹಾಗೆ ಮಾತಾಡ್ತಿದ್ಯಾ? ಅಲ್ಲ ಕಣೋ, ಅವಳು ಇಷ್ಟಪಟ್ಟಳು ಅಂತ ಡ್ರೈವರ್ಗೆ ಕೊಟ್ಟು ಮದುವೆ ಮಾಡೋಕ್ಕಾಯ್ತದೆ? ಭದ್ರ, ಸಂಬಂಧ ಬೆಳೆಸೋಕ್ಕೂ ಯೋಗ್ಯತೆ ಅನ್ನೋದು ಬೇಕಲ್ವೇ ಅಂತಾರೆ ಈಶ್ವರಿ. ಭದ್ರ, ಯೋಗ್ಯತೆ ಅರ್ಹತೆ ಇಲ್ಲದೆ ಇರೋ ಮನೆಯಿಂದ ಹೆಣ್ಣು ತಂದು ಈಗೆಲ್ಲ ನಮಗೆ ಆಗಿರೋ ಅವಮಾನನೇ ಸಾಕು, ತಿರ್ಗಾ ಇಂಥ ತಪ್ಪು ಮಾಡಿ ಅನುಭವಿಸೋದು ಬೇಡ ಅಂತಾಳೆ ಸಾವಿತ್ರಿ. ನಂಜೇಗೌಡಣ್ಣ, ನಮ್ಮ ಹುಡುಗಿ ಏನೋ ಗೊತ್ತಲ್ಲದೆ ತಪ್ಪು ಮಾಡ್ತಾವಳೆ, ದಯವಿಟ್ಟು ಇದನ್ನು ನಿಮ್ಮ ಮನಸ್ಸಾಗೆ ಮಾಡ್ಕೊಂಬೇಡಿ ಅಂತಾಳೆ ಈಶ್ವರಿ. ಇದು ಯಾವ ದೊಡ್ಡ ವಿಷಯ ಅಂತ ಮಾತಾಡ್ತೀಯವ್ವ? ನಾವು ಯಾವತ್ತೂ ಒಪ್ಪಿ ವೀಳ್ಯ ತಗೊಂಡ್ವೋ ಅವತ್ತೇ ನಮ್ಮ ಸೊಸೆ ಅಂತ ಒಪ್ಕೊಂಡಿದ್ದೀವಿ. ನೀನೇನು
ಹೇಳ್ತೀಯ ಮಗನೇ ಅಂತಾರೆ ನಂಜೇಗೌಡರು. ಈ ಮದುವೆಗೆ ನಂದೇನೋ ಅಭ್ಯಂತರ ಇಲ್ಲ, ಮದುವೆ ಆದಮೇಲೆ ನನ್ನ ಜೊತೆ ಹಿಂಗಿರ್ತಾಳೆ ಅದಷ್ಟೇ ನನಗೆ ಮುಖ್ಯ ಅಂತಾನೆ ನವೀನ್. ಭಾವ ಅವರೇನೋ ದೊಡ್ಡ ಮನ್ಸು ಮಾಡಿ ಒಪ್ಕೊಂಡಾಯ್ತು, ನೀವೇ ಏನೋ ಯೋಚನೆ ಮಾಡ್ತಿದ್ದೀರಿ, ನಿಮ್ಮ ತೀರ್ಮಾನ ಏನು ಅಂತ ಹೇಳಿಬಿಡಿ ಭಾವ ಅಂತಾರೆ ಈಶ್ವರಿ. ಅವ್ವ ಮೋನಾ ಭದ್ರಾ, ನಾನು ಇವಾಗ ಏನು ತೀರ್ಮಾನ ತಗೋಬೇಕು ಅಂತಲೇ ಗೊತ್ತಾಗ್ತಿಲ್ಲ, ತಲೆ ಕೆಟ್ಟು ಹೋಗ್ಬಿಟ್ಟದೆ ಅಂತಾರೆ ಶಿವರಾಮೇಗೌಡರು. ಆಗ ಪಕ್ಷದವರೊಬ್ಬರು, ಗೌಡ್ರೆ ನಿಮ್ಮ ಕುಟುಂಬದ ವಿಷಯಕ್ಕೆ ತಲೆ ಹಾಕ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ನಮ್ಮ ಮಂತ್ರಿ ಮುನ್ರಾಜ್ ಅವ್ರ ಮಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು, ಅವಳು ಇಷ್ಟಪಟ್ಟವಳೆ ಅಂತ ಅವ್ರ ಮನೆ ಕೆಲಸಗಾರನಿಗೆ ಕೊಟ್ಟು ಮದುವೆ ಮಾಡಿದರು. ಆದರೆ ಆಗಿದ್ದೇನು 10 ತಿಂಗಳಲ್ಲಿ ಅವಳನ್ನು ಆಚೆ ಹಾಕಿ ಬಾಳನ್ನೇ ಹಾಳು ಮಾಡಿದರು. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಎಲ್ಲ ಗೊತ್ತಿದ್ದು ಆ ಹುಡುಗ ಮದುವೆ ಆಗ್ತೀನಿ ಅಂತ ಬಂದಿದ್ದಾನೆ ಅಲ್ವಾ, ಒಂದ್ಸಲ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಅಂತಾರೆ ಶಿವರಾಮ. ಇಂಥ ಪರಿಸ್ಥಿತಿನಲ್ಲೂ ನಮ್ಮ ಹುಡುಗಿನ ಅವ್ರು ಮದುವೆ ಮಾಡ್ಕೋತೀವಿ ಅನ್ನೋದು ಅವ್ರ ದೊಡ್ಡತನ, ಆದರೆ ಈ ಮದುವೆಗೆ ನಮ್ಮ ಕಣ್ಮಣಿ ಒಪ್ತಿಲ್ಲ, ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವೇ ಅಂತಾರೆ ಅಜ್ಜಿ. ನಿಮ್ಮ ಕೈ ಮುಗಿತೀನಣ್ಣ ಅಂತಾಳೆ ಕಣ್ಮಣಿ. ಅಪ್ಪಯ್ಯ ಅಮ್ಮಮ್ಮ ಹೇಳ್ತಿರೋದು ಸರಿಯಾಗಿದೆ, ಚಿಕ್ಕಪ್ಪ ಯಾಕೋ ದುಡ್ಕಿದ್ರು ಅನಿಸುತ್ತೆ. ಈಗ ನಾವು ಹಣ ಆಸ್ತಿ ಅಂತಸ್ತು ಅನ್ನೋ ನೋಡೋದಕ್ಕಿಂತ ನಮ್ಮ ಕಣ್ಮಣಿ ಆಸೆ ಇಷ್ಟಗಳಿಗೆ ಬೆಲೆ ಕೊಡೋದು ಒಳ್ಳೆಯದು ಅಂತಾನೆ ಭದ್ರಾ. ಕಣ್ಮಣಿಗೆ ಖುಷಿಯಾಗುತ್ತೆ. ಭದ್ರಾ ಹಂಗಂದ್ಬಿಟ್ಟು ನಿನ್ನ ತಂಗಿನ ಡ್ರೈವರ್ಗೆ ಕೊಟ್ಟು ಮದುವೆ ಮಾಡ್ತೀಯನ್ಲ, ಅವಳನ್ನು ಸಂದಾಗಿ ನೋಡ್ಕೋತಾನೆ ಅಂತ ಏನ್ಲ ಗ್ಯಾರಂಟಿ? ಸಂಬಂಧ ಮಾಡೋಕ್ಕೆ ಬರೀ ಪ್ರೀತಿ ಸಾಕಾಗಕ್ಕಿಲ್ಲ ಕಣ್ಲ, ಯೋಗ್ಯತೆ ಅನ್ನೋದು ಬೇಕು, ಯೋಗ್ಯತೆ ಇಲ್ಲದೆ ಬೆಳೆಸಿದ ಸಂಬಂಧ ಯಾವತ್ತೂ ಉಳಿಯಾಕಿಲ್ಲ, ಅದಕ್ಕೆ ಉದಾಹರಣೆ ನೀನು ಮದುವೆಯಾಗಿ ಅನುಭವಿಸ್ತಿರೋದು ಅಂತಾರೆ ಈಶ್ವರಿ. ಅಲ್ಲ, ಯೋಚನೆ ಮಾಡಿ ತೀರ್ಮಾನ ತಗೋಬೇಕಾಗಿರೋದು ನಾವು. ಇಷ್ಟಪಟ್ಟು ಇಲ್ಲಿಗಂಟ ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ತಾಳಿ ಕಟ್ಟೋಕ್ಕೆ ಒಪ್ಕೊಂಡಿದ್ದೀನಿ, ಆದರೂ ನೀವ್ಯಾಕೆ ಹೀಗೆಲ್ಲ ಹಠ ಮಾಡ್ತಿದ್ದೀರಿ? ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಆಗ್ತಿದ್ದಿದ್ದೆ ಬೇರೆ ಅಂತಾನೆ ನವೀನ. ಒಸಿ ಇರಪ್ಪ, ಕೋಪ ಮಾಡ್ಕೋಬೇಡ, ನಾವು ದೊಡ್ಡವರು ಮಾತಾಡ್ತಿದ್ದೀವಲ್ವಾ, ಒಸಿ ಇರು ಬಾವ. ನಿಮಗೆ ಹೇಳುವಷ್ಟು ನಾನು ದೊಡ್ಡವಳಲ್ಲ, ಆದರೆ ನಿಮ್ಮ ಪಕ್ಷದವರು ಹೇಳ್ತಾರಲ್ವಾ, ಅದನ್ನಾರು ಮನಸ್ಸಾಗಿಟ್ಕೊಂಡು ಒಂದು ತೀರ್ಮಾನಕ್ಕೆ ಬರಲೇಬೇಕು ರೀ, ನೀವಾದರೂ ಒಂದು ಮಾತು ಹೇಳ್ರಿ ಅಂತಾರೆ ಈಶ್ವರಿ. ನೋಡಿ ಈಶ್ವರಿ, ಈ ವಿಷಯದಾಗೆ ನಾನು ಹೇಳೋದು ಏನೂ ಇಲ್ಲ, ಏನು ಮಾಡಬೇಕು ಅಂತ ಅಣ್ಣಂಗೆ ಗೊತ್ತು ಅಷ್ಟೇ, ಅವರೇ ಮಾತಾಡ್ತಾರೆ ಬಿಡು, ನೀನು ಒಸಿ ಸುಮ್ಕಿರು, ನೋಡೋಣ ನಿನ್ನ ನಿರ್ಧಾರ, ನೀನೇನು ನಿರ್ಧಾರ ತಗೊಂಡ್ರು ನಮ್ಮದೇ ಯಾರದ್ದು ಅಭ್ಯಂತರ ಇಲ್ಲ ಅಂತಾರೆ ಗೋವಿಂದ. ಅಳೆಯಂದರೆ ನೀವು ಹೋಗಿ ಹಸೆಮಣೆ ಮೇಲೆ ಕೂತ್ಕೊಳ್ಳಿ, ನಾನು ಎಲ್ಲ ರೀತಿಯಲ್ಲೂ ಸಂದಾಗಿ ಯೋಚನೆ ಮಾಡಿ ತೀರ್ಮಾನ ತಗೊಂಡಿವ್ನಿ, ನನ್ನ ಮಾತಿಗೆ ನಮ್ಮ ಹಟ್ಟಿಯವರು ಎಲ್ಲರೂ ಬೆಲೆ ಕೊಡ್ತಾರೆ ಅಂದ್ಕೊಂಡಿವ್ನಿ ಅಂತಾರೆ ಶಿವರಾಮೇಗೌಡರು. ವಿದ್ಯಾ ಸಾವಿತ್ರಿ ಎಲ್ಲ ಆತಂಕದಿಂದ ನೋಡ್ತಾರೆ. ನೀವು ಹೋಗಿ ಹಸೆಮಣೆ ಮೇಲೆ ಕೂತ್ಕೊಳ್ಳಿ ಅಳಿಯಂದ್ರೆ ಅಂತಾರೆ ಶಿವರಾಮೇಗೌಡರು. ಆಗ ವಿದ್ಯಾ 1 ನಿಮಿಷ ಅಂತಾಳೆ. ನಿಂದೇನೆ ತಕರಾರು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ ತಾನೆ ಅಂತಾರೆ ಈಶ್ವರಿ. ಈಗ ನನಗೆ ಸಂಬಂಧ ಇದೆಯೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ, ನಾನು ಹೇಳೋ ವಿಚಾರ ಮುಖ್ಯ ಅಟ್ಟೆಯ ಅಂತಾಳೆ ವಿದ್ಯಾ. ನೀನು ಹೇಳೋದು ಏನೂ ಬೇಕಾಗಿಲ್ಲ, ಕೇಳೋಕೆ ನಾವ್ಯಾರೂ ಸಿದ್ಧವಾಗಿಲ್ಲ, ನಿನ್ನ ದಾರಿ ನೀನು ನೋಡ್ಕೊಂಡು ಹೋಯ್ತಿರು ಅಂತಾರೆ ಈಶ್ವರಿ. ಅಯ್ಯೋ ಅದಕ್ಕೆ ಯಾಕತ್ತೆ ಹಂಗೆ ಹೇಳ್ತೀರಾ, ಇನ್ನು ಏನೋ ಮುಖ್ಯವಾದ ವಿಷಯ ಅಂದ್ಲಲ್ಲ, ಹೇಳಿ ಬಿಡಿ, ಎಲ್ಲರ ಮಾತನ್ನು ಕೇಳಿದ್ದೀವಿ, ಅವಳ ಮಾತನ್ನು ಒಂದ್ಕಿತ ಕೇಳಿಬಿಡೋಣ, ಅದೇನು ಹೇಳಬೇಕು ಹೇಳೆ ಅಂತಾಳೆ ಸಾವಿತ್ರಿ. ನೀನು ಅವಳಿಗೆ ಸಪೋರ್ಟ್ ಮಾಡಿಕೊಂಡು ನಿಂತ್ಕೋಬೇಡ ಸಾವಿತ್ರಿ, ನೀನು ಸುಮ್ಕೆ ನಿಂತ್ಕೋ, ಇವಳ ಮಾತನ್ನು ಏನು ಕೇಳ್ಕೊಂಡು ನಿಂತಿದ್ದೀರಾ? ನವೀನ ನಡಿ ಹಸಿಮಣೆ ಮೇಲೆ ಕೂತ್ಕೋ ಅಂತಾರೆ ಈಶ್ವರಿ. ನಿಂತ್ಕೋ, ಆ ಹಸೆಮಣೆ ಮೇಲೆ ಕೂತ್ಕೊಳ್ಳೋ ಯಾವ ಅರ್ಹತೆ ಯೋಗ್ಯತೆಯೂ ನಿನಗಿಲ್ಲ, ಕೂತ್ಕೊಂಬಾರ್ದು ಅಂತಾಳೆ ವಿದ್ಯಾ ಸುಮ್ಕೆ ಇದ್ದಷ್ಟು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ, ನೀನು ಏನು ಮಾತಾಡ್ತಿದ್ದೆ ಅನ್ನೋ ಪರಿಜ್ಞಾನ ನಿನ್ಗಾಯ್ತಾ? ಎಲ್ರಿಗೂ ಆರ್ಡ್ರ್ ಮಾಡ್ತಿದ್ದೇನೆ ಅಂತಾರೆ ಈಶ್ವರಿ. ಆರ್ಡ್ರ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ ಚಿಕ್ಕತೆ, ಯಾಕಂದರೆ ನಮ್ಮ ಕಣ್ಮಣಿನ ಮದುವೆ ಆಗೋ ಯಾವ ಯೋಗ್ಯತೆಯೂ ಇವರಿಗಿಲ್ಲ ಅಂತಾಳೆ ವಿದ್ಯಾ. ಏನೇ ಬೊಗಳ್ತಿದ್ಯಾ ಅಂತಾರೆ ಈಶ್ವರಿ. ಮಾವಯ್ಯ, ನೀವು ಕಣ್ಮಣಿಗೆ ನೋಡಿರೋ ಹುಡುಗ ಒಳ್ಳೆಯವನಲ್ಲ. ಹೌದು ಮಾವಯ್ಯ, ಇವನ ಬಗ್ಗೆ ನನಗೆಲ್ಲ ವಿಚಾರನೂ ಗೊತ್ತು, ಇವನೊಬ್ಬ ಅಯೋಗ್ಯ, ಇವನಲ್ಲಿ ಒಂದೇ ಒಂದು ಒಳ್ಳೆ ಗುಣನೂ ಇಲ್ಲ, ಇವನು ಯಾವುದೇ ರೀತಿನಲ್ಲೂ ನಮ್ಮ ಕಣ್ಮಣಿಗೆ ತಕ್ಕನಾದ ಹುಡುಗ ಅಲ್ಲ, ಇಂಥವನ ಜೊತೆ ಮದುವೆ ಮಾಡಿಕೊಟ್ರೆ ದಿಟ್ಟವಾಗ್ಲೂ ನಮ್ಮ ಕಣ್ಮಣಿ ಸಂತೋಷವಾಗಿರಾಕಿಲ್ಲ ಅಂತಾಳೆ ವಿದ್ಯಾ. ಏನು ಮಾತಾಡ್ತಿದ್ದೆ ವಿದ್ಯಾ, ಒಬ್ಬನ ಜೊತೆ ಓಡಿ ಹೋಗೋನೆ ಅಂತ ಗೊತ್ತಾದ ಮ್ಯಾಕೇನು ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡವನೆ, ಇದಕ್ಕಿಂತ ದೊಡ್ಡತನ ಬೇಕಾ ಅಂತಾರೆ ಈಶ್ವರಿ. ಬೇರೆ ಒಬ್ಬನ ಮದುವೆ ಆಗೋಕ್ಕೆ ಹೋಗಿ ವಾಪಸ್ ಬಂದು ನೀನಂದರೆ ಇಷ್ಟ ಇಲ್ಲ ಅಂತ ಇವನ ಮುಂದೆ ಹೇಳಿದ್ರೂ ಒಂಚೂರು ಕೋಪ, ದ್ವೇಷ, ನಾಚಿಕೆ, ಮಾನ, ಮರ್ಯಾದೆ, ರೋಷ ಇಲ್ಲದೇನೆ ಮದುವೆ ಆಗ್ತಾ ಇವನಿ ಅಂತ ಹೇಳ್ತಿದ್ದಾನೆ ಅಲ್ಲ, ಅಲ್ಲೇ ಅರ್ಥ ಆಗಬೇಕಿತ್ತು ನಿಮಗೆ ಅಂತಾಳೆ ವಿದ್ಯಾ. ಅದು ಅವನು ಒಳ್ಳೆತನ ಕಣೆ ಅಂತಾರೆ ಈಶ್ವರಿ. ಒಳ್ಳೆತನ ಅಲ್ಲ, ದುರಾಸೆ ಅಂತ ಹೇಳಿ ಕಣ್ಮಣಿ ಮಂತ್ರಿಗಳ ಮಗಳು, ಅದರಲ್ಲೂ ಸಾಧಾರಣ ಕುಟುಂಬದವಳಲ್ಲ, ಅಕಸ್ಮಾತ್ ಸಾಧಾರಣ ಮನೆತನದ ಹುಡುಗಿ ಆಗಿದ್ರೆ ಇವನು ಆ ಮಾತು ಹೇಳ್ತಿದ್ನ? ಇಲ್ಲ ಚಿಕ್ಕತ್ತೆ, ಹೇಳ್ತಿರ್ಲಿಲ್ಲ.
ಇವನು ಮದುವೆ ಆಯ್ತಿರೋದು ಆಸ್ತಿಗೋಸ್ಕರ ಅಂತ ವಿದ್ಯೆ ಹೇಳುವಾಗ ಸಾವಿತ್ರಿ ಅಲ್ಲಿಂದ ಆಚೆ ಹೋಗ್ತಾಳೆ. ಸ್ವಾರ್ಥದ ಲಾಭಕ್ಕೋಸ್ಕರನೇ ಹೊರತು ನಮ್ಮ ಕಣ್ಮಣಿ ಮೇಲಿರೋ ಪ್ರೀತಿಯಿಂದಲ್ಲ ಅಂತಾಳೆ ವಿದ್ಯಾ. ಜಾಸ್ತಿ ಮಾತಾಡ್ತಿದ್ಯಾ, ಇದನ್ನೆಲ್ಲ ಮಾತಾಡೋಕ್ಕೆ ನೀನು ಯಾರು? ಏನೋ ಭದ್ರಾ, ಇವಳು ಇಷ್ಟೆಲ್ಲ ಹೇಳ್ತಿದ್ರು ಸುಮ್ಮನೆ ನಿಂತಿದ್ಯಾ ಅಂತಾರೆ ಈಶ್ವರಿ. ಚಿಕ್ಕವ್ವ, ಅವಳು ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಹುಡುಗನ ಬಗ್ಗೆ ಬೇಡ, ಕಣ್ಮಣಿಗೆ ಆ ಹುಡುಗ ಇಷ್ಟ ಇಲ್ಲ ಅನ್ನೋದು ದಿಟ ತಾನೆ. ಅವಳು ಸಂತೋಷವಾಗಿರಬೇಕು ಅಂತ ತಾನೇ ನಾವು ಈ ಮದುವೆ ಮಾಡ್ತಿರೋದು. ಅಂದಮೇಕೆ ಅವಳು ಇಷ್ಟ ಇಲ್ಲದೆ ಇರೋರ ಜೊತೆ ಅವಳು ಹೆಂಗೆ ಸಂತೋಷವಾಗಿರ್ತಾಳೆ? ನೀನು ತಪ್ಪು ಮಾಡಿಬಿಟ್ಟೆ ಗುಬ್ಬಿ ಮರಿ. ನೀನು ಯಾರ ಹತ್ರನೂ ಹೋಗಿ ವಿಷಯ ಹೇಳೋದಕ್ಕಿಂತ ನನ್ನ ತಾವ ಬಂದು ವಿಷಯ ಹೇಳಿದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತಾನೆ ಭದ್ರಾ. ಬಾವ, ಇಲ್ಲೇನು ನಡೀತಿದೆ? ನೀವು ನೋಡಿದರೆ ಹಸೆಮಣೆ ಮೇಲೆ ಕೂತ್ಕೊ ಅಂತಿದ್ದೀರಾ. ಇವಳು ಬಾಯಿಗೆ ಬಂದು ಹದ್ದೆ ಮಾತಾಡ್ತಾವಳೆ. ಅಯ್ಯೋ, ಆದರೂ ನೀವು ಸುಮ್ಮನೆ ನಿಂತಿದ್ದೀರಾ ಅಂತಾರೆ ಈಶ್ವರಿ. ಆಗ ಸಾವಿತ್ರಿ ಓಡಿ ಬಂದು ಅಣ್ಣ ಅಣ್ಣ 1 ನಿಮಿಷ ಅಂತಾಳೆ. ನಿಂದೇನೆ ಸಾವಿತ್ರಿ ಈಗ ಅಂತಾರೆ ಶಿವರಾಮೇಗೌಡರು. ಅದು ಅಣ್ಣ, ಈಗ ತಾನೇ ವಿನಂತಿ ಫೋನ್ ಮಾಡಿದ್ಲು. ಕ್ವಾಟ್ಲೇನು ಅವಳನ್ನು ಇನ್ನೊಂದು 5 ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರಂತೆ. ಅವ್ರು ಬಂದು ಒಂದು ವಿಷಯ ಹೇಳಬೇಕಂತೆ. ಆ ವಿಷಯ ಹೇಳಿದ ಮೇಲೆ ಇವು ಹುಡುಗನ್ನ ಕಣ್ಮಣಿಗೆ ಕೊಟ್ಟು ಮದುವೆ ಮಾಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಬೇಕಂತೆ ಅಂತಾಳೆ ಸಾವಿತ್ರಿ. ಅಲ್ಲ ಸಾವಿತ್ರಿ, ಅವಳು ತಿಳಿದೇ ಏನು ಹೇಳ್ತಾಳೆ ಅಂತ ಸುಮ್ಮನೆ ನಿಂತ್ಬಿಟ್ರೆ ಮುಹೂರ್ತ ಮೀರೋಗಕ್ಕಿಲ್ವೇ ಅಂತಾರೆ ಈಶ್ವರಿ. ಮುಹೂರ್ತ ಮೀರಿ ಹೋಗಿ ಹಾಗೆ 10 ನಿಮಿಷ ಆಯಿತು ಅಂತಾರೆ ಪುರೋಹಿತರು. ನೋಡಿದ್ರ ಬಾವ, ಮುಹೂರ್ತನೂ ಮೀರೋಗದೆ, ಈಗಲೂ ಕಾಲ ಮಿಂಚಿಲ್ಲ. ನೀವು ಒಂದ್ಕಿತ ಹ್ಞೂ ಅನ್ನಿ, ಕಣ್ಮಣಿಗೆ ತಾಳಿ ಕಟ್ಸೋಣ ಅಂತಾರೆ ಈಶ್ವರಿ ಒಂದ್ಕಿತ ಆತಂಕಪಟ್ಟಿದ್ದಕ್ಕೆ ಏನೆಲ್ಲ ಆಗದೆ ಅಂತ ಅನುಭವಿಸಾಗಿದೆ ಅಂತ ಅಚಾತುರ್ಯ ಮತ್ತೊಂದ್ಕಿತ ಆಗೋದಕ್ಕೆ ನಾನು ಬಿಡೋಕ್ಕಿಲ್ಲ. ಏನೇ ಇದ್ರೂ ವಿನಂತಿ ಬಂದ ಮೇಲೆ ತೀರ್ಮಾನ ಮಾಡೋಣ ಬಿಡು ಅಂತಾರೆ ಶಿವರಾಮೇಗೌಡರು. ಆಗ ನವೀನ್, ಏನು ಎಲ್ಲರೂ ಆಟ ಆಡ್ತಿದ್ದೀರಾ? ಏನು ಅಂದ್ಕೊಂಡಿದ್ದೀರಾ ನನ್ನನ್ನು? ಇಷ್ಟೆಲ್ಲ ಆದಮೇಲೆ ನನಗೆ ಈ ಮದುವೆ ಬೇಡ. ಡ್ರೈವರ್ ಜೊತೆ ಓಡಿ ಹೋಗಿ ವಾಪಸ್ ಬಂದವಳೆ, ನಾಳೆ ಬೇರೆಯವ್ರ ಜೊತೆ ಓಡಿ ಹೋದರೆ ಏನು ಮಾಡಲಿ? ಬನ್ನಿ ಹೋಗೋಣ ಅಂತ ಹೇಳ್ತಾನೆ. ಆಗ ಭದ್ರಾ ಅವನ್ನ ಹಿಡ್ಕೊಂಡು, ಮದುವೆ ಗಂಡೆ ಅದ್ಯಾಕೆ ಇಟ್ಟೊಂದು ಆತರ? ನಮ್ಮವರು ಏನೋ ಸಾಕ್ಷಿ ತರಂತೆ, ಆಮ್ಯಾಕೆ ನಿನಗೆ ಯಾವ ಥರ ಬೇಕೋ ಆ ಥರ ಸನ್ಮಾನ ಮಾಡಿಬಿಟ್ಟು ಕಳ್ಸೋಣ ಬಿಡು ಮದುವೆ ಗಂಡೆ ಅಂತಾನೆ ಭದ್ರಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.